5:50 ಆಗಿದೆ. ಇವತ್ತು ಮಹಾರಥೋತ್ಸವದ ದಿನ. ನೀವೆಲ್ಲ ನೋಡ್ಬೋದು, ಪ್ರಸಾದದ ದಾಸೋಹ ಮಂಟಪದಲ್ಲಿ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಒಳಗಡೆ ಪ್ರಸಾದ ತಯಾರಾಗ್ತಾ ಇದೆ. ಬನ್ನಿ ಹೋಗಿ ನೋಡ್ಕೊಂಬರೋಣ ಯಾವ ರೀತಿ ಸಿದ್ಧತೆ ನಡೆಸಿದ್ದಾರೆ, ಕೇಳೋಣ. ನಾವು 5:50ಕ್ಕೆ ಬಂದಿದ್ದೀವಿ, ಆದರೆ ಇವರ ತಯಾರಿ ರಾತ್ರಿಯಿಂದನೇ ಶುರುವಾಗಿದೆ. ನೋಡ್ಬೋದು ನೀವೆಲ್ಲ, ಸಾಕಷ್ಟು ಜನ ಭಕ್ತರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅನ್ನ ರೆಡಿ ಮಾಡ್ತಾ ಇದ್ದಾರೆ, ಆ ಕಡೆ ಸಾಂಬಾರು, ಪಲ್ಯ ಎಲ್ಲವನ್ನ ರೆಡಿ ಮಾಡ್ತಾ ಇದ್ದಾರೆ. ಯಾಕಂದರೆ ಲಕ್ಷ ಜನ ಇವತ್ತು ಮಹಾರಥೋತ್ಸವಕ್ಕೆ ಬರುವ ಸಾಧ್ಯತೆ ಇದೆ. ಆದ ಕಾರಣ ಎಲ್ಲ ಪ್ರಸಾದದ ಎಲ್ಲ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಹಳ್ಳಿಯಿಂದ ಬಂದಂತಹ ಭಕ್ತರು ಈ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಜಕ್ಕೂ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಹೆಸರು ಕಾಳು ಪಲ್ಯವನ್ನು ಒಂದು 2 ಕೊಪ್ಪರಿಕೆಯಷ್ಟು ಹೆಸರು ಕಾಳು ಪಲ್ಯವನ್ನು ಇವತ್ತು ಮಹಾರಥೋತ್ಸವಕ್ಕೆ ಬರುವ ಸದ್ಭಕ್ತರಿಗೆ ನೀಡಲಿಕ್ಕಾಗಿ ರೆಡಿ ಮಾಡಿದ್ದಾರೆ ಇಷ್ಟು ಬೇಗನೆ. ಕದಡಿ, ಕಿರೀಟಗಿರಿ, ಕೂರ್ಡಿಗಿ, ಇಲ್ಲೇ ಗದಗ ತಾಲೂಕು. ನೀವು ಎಷ್ಟು ಜನ ಬಂದಿರಿ ಸರ್ ನಿಮ್ಮೂರಿಗೆ? ನಾವು 22 ಜನ ಇದ್ದೀವಿ. ನಿನ್ನೆ ಬಂದಿರಿ? ಏನೇನು ಅಡಿಗೆನ ರೆಡಿ ಮಾಡಿ? ನಮ್ದು ಬರೀ ಹೆಸರು ಬೇಳೆ ದಾಲ್ ಅಷ್ಟೇ. ಹೆಸರು ಬೇಳೆ ದಾಲ್ ನೀವು ರೆಡಿ ಮಾಡಿ ನಿಮ್ಮೂರವರು? ಹಿಂಗೆ ಬೇರೆ ಎಷ್ಟು ಊರವ್ರು ಬಂದಾರೆ? ಇಲ್ಲೇ ಜಂಟ್ಲಿಯರ್ ಅದಾರ್ರಿ, ಹಳ್ಳಿಕೆರೆಯರ್ ಅದಾರ, ಆಮೇಲೆ ಕುದುರೆಮೋತಿ ಮಂಗಳೂರವ್ರು ಅದಾರ, ಹಾಳ್ಕೆರೆಯರ್ ಅದಾರ, ಆಮೇಲೆ ಇವ್ರಿಗೆ ಅವ್ರ ಕಾರಟಿಗೆಯರ್ ಅದಾರ ಖಾರ ಮಾಡಕ. ಎಲ್ಲರೂ ಒಂದೊಂದು ಐಟಮ್ ಒಂದೊಂದು. ನಿಮ್ಮ ಪ್ರಕಾರ ಈಗ ಇದು ಎಲ್ಲ ಅಡಿಗೆ ಎಷ್ಟು ಜನರಿಗೆ ಆಗಷ್ಟು ಮಾಡಿದ್ರಿ ನೀವು ಅಂದಾಜು? ಅಜ್ಮಾಸ್ 1.5 ಲಕ್ಷ ಜನಕ್ಕೆ. 1.5 ಲಕ್ಷ ಜನಕ್ಕೆ ಆಗಷ್ಟು ಈ ಸತಿ ರೆಡಿ. ಮತ್ತೆ ಆಮೇಲೆ ಹಂಗೆ ಕಂಟಿನ್ಯೂ ಚಲೋ ರೀ, ಅದು ಕಂಟಿನ್ಯೂ ಚಲೋ ಇರ್ತದೆ. ಅಡಿಗೆ ತಯಾರಿ ನಡೀತಾ ಇರ್ತದೆ. ಈಗ ಒಂದು ಕೊಪ್ಪರಿಗೆ ಖಾಲಿ ಅದಕ್ಕೂ ಮತ್ತೆ ನೆಕ್ಸ್ಟ್ ಇಡೋದು ಸ್ಟಾರ್ಟ್ ಮಾಡಿದ್ರಿ. ಅದು ನೀವು ರಾತ್ರಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ಯಾರ ಇದನ್ನೆಲ್ಲ? ಇವತ್ತು ರಥೋತ್ಸವಕ್ಕೆ ಅಂತೇಳಿ ಎಷ್ಟು ಗಂಟೆಯಿಂದ ಅಡಿಗೆ ಸ್ಟಾರ್ಟ್ ಮಾಡ್ಯಾರ? ಇದು ಅನ್ನ ಅವೆಲ್ಲ ಮುಂಜಾನೆ ಇದ್ದರೆ ಚಲೋ ಐತಿ. ನಿನ್ನ ಮುಂಜಾನೆ ಇದ್ದ ಸಾರ್ನು ನಿನ್ನ ಮುಂಜಾನೆ ಇದ್ದರೆ ಚಲೋ ಐತಿ. ಇವು ದಾಲ್ ಬದ್ನಿಕಾಯಿ ನಿನ್ನ ರಾತ್ರಿಲಿದ್ದೆ ಚಲೋ. ರಾತ್ರಿಯಿಂದ ಸ್ಟಾರ್ಟ್ ಮಾಡ್ಯಾರಿ. ಇವತ್ತು ಏಕ ನಡೀತಾ ಇರ್ತದೆ ಕಂಟಿನ್ಯೂ. ಇದು ಹೆಸರು ಬೇಳೆ ದಾಲ್ ಐತಿ, ಸಾಂಬಾರು, ಪಲ್ಯವು, ಕೆಂಪು ಚಟ್ನಿ, ಆಮೇಲೆ ಅನ್ನ ಮತ್ತೆ ಇನ್ನು ಸ್ವೀಟ್ನ್ಯಾಗ ಎಳ್ಳು ಹೋಳಿಗೆ, ಆಮೇಲೆ ಮೈಸೂರು ಪಾಕು, ಮಾಲ್ದಿ, ಬುಂದೇವು, ಮಾನುಗಳು, ಮುಂಚೆ ಚಟ್ನಿ ಎಲ್ಲ. ನಾವಿವ್ರನ್ನ ಇಲ್ಲಿ ಪ್ರಸಾದ ಸ್ಟಾರ್ಟ್ ಆದಾಗಿಂದ 1ನೇ ತಾರೀಕಿಂದ ನೋಡ್ತಾ ಇದ್ದೀನಿ. ಇವ್ರ ಬಗ್ಗೆ ತಿಳ್ಕೊಂಬರ್ರಿ. ಅಣ್ಣ ನಿಮ್ದು ಯಾವ ಊರು? ಅಣ್ಣ ಮಂಗಳೂರು. ಕುದುರೆಮೋತಿ ಮಂಗಳೂರು. ನೀವು ಯಾವಾಗಿಂದ ಬಂದಿರಿ ಇಲ್ಲಿಗೆ? ನಾವು 31ನೇ ತಾರೀಕಿಂದ ಬಂದಿರಿ. 31ನೇ ತಾರೀಕಿಂದ ಪ್ರಸಾದ ಸ್ಟಾರ್ಟ್ ಬಿಫೋರ್ದಿಂದ ಬಂದಿರಿ. ಈಗ ನೀವು ಎಷ್ಟು ವರ್ಷ ಆತಣ್ಣ ಈ ಒಂದು ಜಾತ್ರೆ ಬರಾಕಂತ ಇಲ್ಲಿ ಸೇವೆ ಸಲ್ಸಕ್? ನಮ್ಮ ಹಿರಿಯರೆಲ್ಲ ಬರ್ತಿದ್ರು. ಸುಮಾರು 100 ವರ್ಷಗಳ ಇತಿಹಾಸ ಐತಿ ಮಂಗಳೂರು. ಅದ್ರ ಜೊತೆಗೆ ನಮಗೆ ಈಗ 48 ವರ್ಷ. ನಾವಿಲ್ಲಿ ಬರಕತ್ತೆ ಸುಮಾರು 40 ವರ್ಷ. 40 ವರ್ಷ ಆಯ್ತು. 40 ವರ್ಷ ಆಗಿದೆ. ಈಗ ಇವತ್ತಿಂದ ದಾಸೋಹ ಏನೈತಲ್ರಿ, ಇವತ್ತು ಮಹಾರಥೋತ್ಸವ ಸಾಕಷ್ಟು ಲಕ್ಷಾಂತರ ಜನ ಬರ್ತಾರೆ. ಅವ್ರೆಲ್ಲ ನೀವು ಏನೇನು ಐಟಮ್ಸ್ ರೆಡಿ ಮಾಡಾಕಂತೀರಿ? ಎಷ್ಟು ಪ್ರಮಾಣದಾಗ ರೆಡಿ ಮಾಡಾಕಂತೀರಿ? ನೋಡ್ರಿ, ಇವತ್ತಿನ ಮಹಾಪ್ರಸಾದ ವ್ಯವಸ್ಥೆ ಒಳಗ ಒಬ್ಬೊಬ್ಬರಿಗೆ ಒಂದು ವಿಂಗಡಣೆ ಮಾಡ್ತಾರ. ಒಬ್ರು ಪಲ್ಯ ಮಾಡ್ತಾರ, ಒಬ್ರು ಸಾರು ಮಾಡ್ತಾರ, ಒಬ್ರು ಚಟ್ನಿ ಮಾಡ್ತಾರ, ಮತ್ತೊಬ್ರು ಕಾಳು ಪಲ್ಯ ಮಾಡ್ತಾರ, ಒಬ್ಬರು ರೈಸ್ ಮಾಡ್ತಾರ. ರೈಸ್ ಮಾಡ್ತಕ್ಕಂಥವ್ರು ನಾವು ಮಂಗಳೂರಿನವರು ಮತ್ತು ಕಾಮನೂರು ರೈಸ್ ಕಮೆಂಡ್ ಮಾಡಿ ಮಾಡ್ತಾ ಇದ್ದೀವಿ. ಸುಮಾರು ಇದು ಏನೈತಿ ಒಂದು 40 ವರ್ಷಗಳ ಇತಿಹಾಸ. ಅವರು ನಾವು ಮಾಡ್ಕೊಂಡ್ ಬರ್ತಕ್ಕಂಥ 40 ವರ್ಷ. ನೀವು 2 ಊರು ರೈಸ್ ಮಾಡ್ಕೊಂಡ್ ಬರಕ 40 ವರ್ಷ ಆಗಿದೆ ಇಲ್ಲಿವರೆಗೂ. ಸರಿ, ಸುಮಾರು 40 ವರ್ಷದಿಂದ ನಾವು ಕಾಮನ್ ಆಗಿ ಮಾಡ್ಕೊಂಡ್. ಇವತ್ತೊಂದು ದಿನಕ್ಕೆ ನಿಮ್ಮ ಪ್ರಕಾರ ಎಷ್ಟು ಪ್ಯಾಕೆಟ್ ಅಕ್ಕಿ ಹೋಗ್ಬೋದು? ಇವತ್ತಿನ ಒಂದು ದಿವಸದ 550ರಿಂದ 600 ಪ್ಯಾಕೆಟ್ ಹೋಗ್ಬೋದು. 550ರಿಂದ 600 ಪ್ಯಾಕೆಟ್. ಈ ವರ್ಷದಿಂದ ವರ್ಷ ಹೆಚ್ಚಿಗೆ ಆಗ್ತಾ ಬರ್ತಾ ಇದೆ. ಬಿಫೋರ್ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮಹಾಪ್ರಸಾದ ಸ್ಟಾರ್ಟ್ ಆದಾಗ 35 ಕ್ವಿಂಟಲ್ ಹೋಗ್ತಾ ಇತ್ತು. 35 ಕ್ವಿಂಟಲ್ ಒಂದೇ ದಿನ. 2ನೇ ದಿನ 40. ಹಿಂಗ ಜಾಸ್ತಿ ಅಂತ ಬಂದೈತ್ರಿ. ನಿನ್ನೆ 55 ಹೋಗಿದೆ. ಇವತ್ತಿನ ಒಂದು ಆಗ್ಬೋದು, ಒಂದು 140 ಕ್ವಿಂಟಲ್ 30 ಕ್ವಿಂಟಲ್ ಆಗ್ಬೋದು. ಈಗ ನೀವು ಸ್ಟಾರ್ಟ್ ಮಾಡಿರಲ್ರಿ, ಒಂದ್ಸಲ ಮಾಡಿಟ್ಬಿಡ್ತಿರೋ ಏನ್? ಹೆಂಗ ಜನ ಬರ್ತಾ ಇರ್ತಾರಲ್ಲ, ಅದನ್ನ ಹೆಂಗ್ ಮ್ಯಾನೇಜ್? ಅದು ಯಾಕಂದ್ರೆ ಮಾಡಿಡ್ಕ ಇಲ್ಲಿ ಅನುಕೂಲತೆಗಳು ಐತಿ. ಆದ್ರೆ ನಾವೇನ್ ಮಾಡ್ತಿದ್ವಿ, ಬರೋ ಜನರಿಗೆ ಮೂಮೆಂಟ್ ನೋಡ್ಕೊಂಡು ಬೇಕಂದಾಗ ಮಾತ್ರ ಮಾಡ್ಕೊಡ್ತೀವಿ. ಬೇಕಂದಾಗ ಮಾತ್ರ ಮಾಡ್ತೀವಿ. ಬಟ್ ಎಲ್ಲಾ ಸಿದ್ಧತೆ ಅಂತೂ ರೆಡಿ ಇರುತ್ತೆ. ಎಲ್ಲಾ ರೀತಿ ಮೂಲ ಸೌಲಭ್ಯಗಳು ನಮ್ಮಲ್ಲಿ ಲಭ್ಯ ಅದ. ನಮ್ಗೆ ಏನು ಅನುಕೂಲ ಇಲ್ಲ ಅಂದ್ರೆ ಸಹಿತ ಅರ್ಜೆಂಟ್ಲಿ ನಮ್ಗೆ ಅನುಕೂಲ ಮಾಡಿಕೊಡ್ತಾರೆ. ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲ ಮಾಡ್ತಾರೆ.